ದಿನ ಶುಭೋದಯ. ನನ್ನ ವೈಚಾರಿಕ ಲೇಖನದಲ್ಲಿ ನನಗೆ ಬಂದಂಥ ವಿಷಯ ಕಡಲ ತೀರ್ಥ ಭಾರ್ಗವ ಎಂದೇ ಹೆಸರು ಪಡೆದಂಥ ಕನ್ನಡ ಸಾಹಿತ್ಯದ ಪ್ರಖ್ಯಾತ ಸಾಹಿತಿ ಶಿವರಾಮ್ ಕಾರಂತ್ ಅವರು ರಚಿಸಿದಂಥ ಸಮಾಜದ ಕಣ್ಣಲ್ಲಿ ಲೈಂಗಿಕ ಸಂಬಂಧಗಳು ಎನ್ನುವಂಥ ಲೇಖನ. ಇದು ವಾಸ್ತವಿಕವಾಗಿ ನೇರವಾಗಿರೋದ್ರಿಂದ ಸ್ವಲ್ಪ ಮುಜುಗರನ್ನು ಉಂಟು ಮಾಡಬಹುದು ಅನ್ನುವಂಥದ್ದು. ಸಾಹಿತ್ಯ ಭಾಷೆ ಸಾಹಿತ್ಯ ತರಗತಿ ಇಲ್ಲಿ ಯಾವುದೇ ಮುದ್ರಣೆ ಇರಬಾರ್ದು. ಆರಾಮಾಗಿ ಅದೇನು ಕಾರಂತ ಹೇಳಿದ್ರು, ನಿಮ್ಗೆ ಏನು ಹೇಳ್ತಿದ್ರು ಶಿವರಾಮ್ ಕಾರಂತ್ ಅವ್ರ ಬಗ್ಗೆ ತಿಳ್ಕೋದಾದ್ರೆ, ಅವರು ಕನ್ನಡ ಸಾಹಿತ್ಯದ ಸಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಅನುವಾದಕ ಮತ್ತು ವೈಜ್ಞಾನಿಕ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಇವರು ಅಕ್ಟೋಬರ್ 10, 1902 ಉಡುಪಿ ಜಿಲ್ಲೆಯ ಶೇಷಕಾರಂತ ಮತ್ತು ಲಕ್ಷ್ಮೀ ಕಾರಂತ ಎಂಬ ಬ್ರಾಹ್ಮಣ ದಂಪತಿಗಳಿಗೆ 4ನೇ ಮಗನಾಗಿ ಸೂಲಿಗ್ರಾಮ ಎಂಬ ಉಡುಪಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರು ಮೂಗಜ್ಜಿಯ ಕನಸುಗಳು ಎಂಬ ಕೃತಿಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಇವರ ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನುವಂಥದ್ದು ಇವರ ಆತ್ಮಕಥನವಾಗಿರುತ್ತೆ. ಅಷ್ಟೇ ಅಲ್ಲದೆ ಇವರು ಕವನ ಸಂಕಲನಗಳು, ಕಾದಂಬರಿಗಳು, ನಾಟಕಗಳನ್ನು ಮತ್ತು ಸಣ್ಣ ಕಥೆಗಳನ್ನು, ಪ್ರವಾಸ ಕಥನ ಹೀಗೆ ಅನೇಕ ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸಿ ಪದ್ಮಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ರಾವ್ ಬಹದ್ದೂರ್ ಪ್ರಶಸ್ತಿ ಅಲ್ಲದೆ ವಿವಿಧ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಇವರು ಯುವಕರಾಗಿದ್ದಾಗ ಅನೇಕ ಸಮಾಜ ಸುಧಾರಣೆಗಳಿಗೆ ಕೈ ಹಾಕಿ ವೇಷ ವಿವಾಹಗಳನ್ನು ಮಾಡಿಸಿರ್ತಾರೆ. ಮತ್ತು ಯಕ್ಷಗಾನ ತಂಡಗಳನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಈ ಕಲೆಯನ್ನು ಪ್ರಚಾರಪಡಿಸೋಕೆ ಅವರು ಪ್ರಯತ್ನಿಸ್ತಾರೆ. ಮತ್ತು ಮಕ್ಕಳಲ್ಲಿದ್ದ ಪ್ರತಿಭೆಯನ್ನು ಅರಳಿಸಬೇಕು ಅನ್ನೋ ಸಲುವಾಗಿ ಪುತ್ತೂರಿನ ಎನ್ನುವಂಥ ಊರಲ್ಲಿ ಬಾಲವನ ಎಂಬಂಥ ಅಸಾಂಪ್ರದಾಯಿಕ ಶೈಕ್ಷಣಿಕ ಕೇಂದ್ರವನ್ನು ತೆರೀತಾರೆ. ಮತ್ತು ಪುತ್ತೂರಿನಲ್ಲಿ ಒಂದು ಮುದ್ರಾಲಯವನ್ನು ತೆರೆದು ತಮ್ಮ ಪುಸ್ತಕವನ್ನು ಮುದ್ರಿಸುತ್ತಿರುವುದಲ್ಲದೆ ತಮ್ಮ ಹಲವು ಕಾದಂಬರಿಗಳಿಗೆ ತಾವೇ ಮುಖಪುಟವನ್ನು ಚಿತ್ರಗಳನ್ನು ಬರೆದು ಮುದ್ರಿಸಿದ ಬಹುಮುಖ ಪ್ರತಿಭೆ ಇವರದು. ಬಹುಶಃ ಮುಖಪುಟ ಚಿತ್ರ ಬರೆದು ಪ್ರಕಟಿಸಿದ ಕನ್ನಡ ಪ್ರಥಮ ಪ್ರಮುಖ ಸಾಹಿತಿ ಇವರೊಬ್ಬರೇ ಆಗಿರುತ್ತಾರೆ. ಇಷ್ಟು ಇವರ ಬಗ್ಗೆ ನಾನು ಹೇಳಿದಂಥ ಕಿರು ಪರಿಚಯ. ಇನ್ನು ಲೇಖನಕ್ಕೆ ಬರೋದಾದರೆ, ನನ್ನ ವಿಚಾರಗೋಷ್ಠಿ ಇರುವಂಥದ್ದು ಸಮಾಜದ ಕಣ್ಣಲ್ಲಿ ಲೈಂಗಿಕ ಸಂಬಂಧಗಳು. ನಮ್ಮ ಸುತ್ತಮುತ್ತಲಿನ ಸಮಾಜದ ಜನಗಳಲ್ಲಿ ಲೈಂಗಿಕ ಜೀವನವನ್ನು ಕುರಿತು ನಂಬಿಕೆಗಳು ಹೇಗಿವೆ, ನಡವಳಿಕೆಗಳು ಹೇಗಿವೆ ಮತ್ತು ಆದರ್ಶಗಳು ಹೇಗಿವೆ ಎನ್ನುವಂಥದ್ದು ತಿಳಿಯೋದು ಕಷ್ಟ ಏನೂ ಅಲ್ಲ. ಆದರೆ ಆ ನಿಯಮಗಳು ಸಾಮಾಜಿಕ ವ್ಯಕ್ತಿಗಳ ಮೇಲೆ ಹೊರಿಸಿದಂಥ ನಿಯಮಗಳೇನಿವೆ, ಎಷ್ಟರ ಮಟ್ಟಿಗೆ ವ್ಯಕ್ತಿ ಜೀವನಕ್ಕೆ ಸುಖವನ್ನು ತಂದೊಡ್ಡಿದೆ ಅಥವಾ ಹಾನಿಯನ್ನು ತಂದೊಡ್ಡಿದೆ ಎಂಬ ಪ್ರಶ್ನೆಗಳನ್ನು ನಾವು ನೋಡಬೇಕಾಗುತ್ತೆ. ನಾನು ಸಮಾಜಶಾಸ್ತ್ರದಲ್ಲಿ ಸ್ವಇಚ್ಛೆಯಿಂದ ಮಕ್ಕಳೆಲ್ಲದಿರುವಿಕೆ ಅನ್ನುವಂಥ ವಿಷಯ ಓದಬೇಕಾದ್ರೆ ಅಲ್ಲಿ ಪ್ರಸ್ತುತ ಈಗಿನ ಕಾಲಘಟ್ಟದಲ್ಲಿ ಸುಮಾರು ಯುವತಿಯರು ಮದುವೆನ ಆಗದೇ ಇರೋಕ್ಕೆ ನಿಲುವನ್ನು ತೊಡ್ತಾರೆ. ಯಾಕಂದರೆ ಅವರು ಇಂದಿನ ಕಾಲದಿಂದ ಬಂದಂಥ ಸಾಂಪ್ರದಾಯಿಕ ಏನಿದೆ ಹೆಣ್ಣು ಅಂದರೆ ಒಂದು ಮನೆಗೆ ಮೀಸಲು, ಆಕೆ ಹೊರಗೋದಕ್ಕೆ, ಮಕ್ಕಳನ್ನು ಇರುವುದಕ್ಕೆ ಮತ್ತು ಅವರ ಲಾಲನೆ ಪಾಲನೆ ಮಾಡೋದಕ್ಕೆ ಸೀಮಿತ ಅನ್ನುವಂಥ ಭಾವನೆ ಏನಿದೆಯಲ್ಲ, ಅದನ್ನು ಖಂಡಿಸುವಂಥ ಇತ್ತೀಚಿನ ವಿದ್ಯಾವಂತ ಯುವತಿಯರಲ್ಲಿ ಅದು ಭಾಳ ಮನಸ್ಸಿಗೆ ತಾಗಿ ಅವರು ಮದುವೆಯೇ ಆಗಬಾರದು ಅಂತ ನಿಲುವನ್ನು ತೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಯುವತಿಯರಿಗೆ ಬಹುಶಃ ಈ ಲೈಂಗಿಕ ಸಂಬಂಧಗಳು ಅವರ ಜೀವನಕ್ಕೆ ಸುಖವನ್ನು ತಂದುಕೊಡೋದಕ್ಕಿಂತ ಹೆಚ್ಚಾಗಿ ಹಾನಿಯನ್ನೇ ತಂದುಕೊಡಬಹುದು ಎನ್ನುವಂಥ ಭಾವನೆ ಅವರಲ್ಲಿ ಇರಬಹುದು ಅನ್ನುವಂಥ ಭಾವನೆ ನನ್ನದಾಗಿತ್ತು. ಮತ್ತು ಮುಂದೆ ಅವರು ಹೇಳ್ತಾರೆ, ಈ ವಿಷಯದಲ್ಲಿ ಬೇರೆ ಬೇರೆ ಕಾಲಮಾನದಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ಜನರು ಇರಿಸಿಕೊಂಡ ಆದರ್ಶಗಳು, ನಂಬಿಕೆ, ನಡವಳಿಕೆಗಳು ಒಂದೇ ರೀತಿಯಾಗಿ ಕಾಣಿಸೋದಿಲ್ಲ. ಯಾಕೆಂದರೆ ಭಾರತೀಯರಾದ ನಮ್ಮಲ್ಲಿ ಕೆಲವರಲ್ಲಿ ಲೌಕಿಕಕ್ಕಿಂತ ಹೆಚ್ಚಿಗೆ ಪರಮಾರ್ಥಕ್ಕೆ ಪ್ರಾಶಸ್ತ್ಯ ಕೊಟ್ಟವರು, ಹಾಗಾಗಿ ಇಂದ್ರಿಯ ಭೋಗ ನೀಚವೆಂದು ತಿಳಿದವರು. ಆದ್ದರಿಂದ ನಮ್ಮ ನೈತಿಕ ಮಟ್ಟ ತುಂಬ ಮೇಲಿನದು ಎಂಬ ಭಾವನೆ ನಮ್ಮಲ್ಲಿದೆ. ಆದರೆ ಯುರೋಪಿನ ದೇಶಗಳಲ್ಲಿ ಅಂಥ ಆದರ್ಶವಿಲ್ಲದ ಜನರು ಸ್ವೇಚ್ಛಾ ವಿಹಾರ
ನೈತಿಕ ಅಂತಃಪತನ ಹೊಂದಿದ್ದಾರೆ ಎಂಬುದಾಗಿ ಲೈಂಗಿಕ ಸಂಬಂಧವಾದ ಪ್ರಶ್ನೆಗಳನ್ನು ಕುರಿತು ಹೇಳಿದಾಗಲ್ಲ ಹೇಳುವುದುಂಟು ಅಂತ ಲೇಖಕರು ನಮಗೆ ಉತ್ತರಿಸ್ತಾರೆ. ಭಾರತದ ಇಷ್ಟೊಂದು ದೇಶದಲ್ಲಿ ಸ್ತ್ರೀ ಪುರುಷರ ಸಂಬಂಧವನ್ನು ಕುರಿತು ನೀತಿ ಎಂಬುದು ಎಲ್ಲ ಜಾತಿ, ಬಣ ಮತ್ತು ಮತಗಳಲ್ಲಿ ಒಂದೇ ತೆರನಾಗಿ ಈ ಹಿಂದೆ ತೆರನಾಗಿತ್ತೆ ಅಥವಾ ಈ ಹಿಂದೆ ಇತ್ತೆ ಎನ್ನುವಂಥ ಪ್ರಶ್ನೆಗೆ ಅವರವರ ಸಮಾಜವು ಇರಿಸಿಕೊಂಡಂಥ ಆದರ್ಶ ಮತ್ತು ಆಚರಣೆಗಳಲ್ಲಿ ಅದರ ಉತ್ತರ ಇರುತ್ತೆ ಅಂತ ಲೇಖನದಲ್ಲಿ ಹೇಳ್ತಾರೆ. ಮುಂದುವರೆದು ತನ್ನ ಬ್ರಾಹ್ಮಣ ಸಮಾಜದಲ್ಲಿ ಈ ವಿಷಯದ ಬಗ್ಗೆ ಇದ್ದಂಥ ನೀತಿ ಏನಂತ ಅವರು ಹೇಳ್ತಾರೆ. ಬ್ರಾಹ್ಮಣ ಸಮಾಜದ ಯಾವುದೋ ಒಂದು ಪಂಗಡದವರ ನೀತಿ ಅಷ್ಟೇ. ಅಲ್ಲಿಯೂ ಸಹ ಗಂಡಿಗಿರುವಂಥ ಅಧಿಕಾರ ಹೆಣ್ಣಿಗಿಲ್ಲ. ನಾಲಿಗೆಗೆ ಮಾತ್ರ ಗಂಡು ಹೆಣ್ಣಿಗೆ ಸಮ. ಬಹುಪತ್ನಿತ್ವ ವಿರುದ್ಧ ಕಾಯ್ದೆ ಕಾಲಿಡುವ ಮುಂಚೆ ಸಾಕುವಂತ ತಾಕತ್ತು ಗಂಡಸಿದ್ದವನು ಅವರು 2-3 ಹೆಣ್ಣಿರನ್ನ ಮದುವೆಯಾಗಬಹುದಿತ್ತು. ಉದಾಹರಣೆಗೆ ಅವರು ರಾಮಾಯಣದ ದಶರಥನಿಗೆ 3 ಜನ ಹೆಂಡತಿರಿದ್ರು ಅಂತ ಹೇಳ್ತಾರೆ. ಕೈಕೆ, ಕೌಸಲ್ಯ, ಸುಮಿತ್ರೆ. ಮತ್ತೆ ಮಹಾಭಾರತದ ಕೌರವನಿಗೆ 100 ಜನ ಮಕ್ಕಳಿರಬೇಕಾದರೆ ಆತ ಇನ್ನು ಎಷ್ಟು ಹೆಂಡತಿಯರನ್ನು ಹೊಂದಿದ್ದನು ಎಂಬಂತ ಕಲ್ಪನೆಯ ಪ್ರಶ್ನೆಯನ್ನು ಕಾರಂತ ಅವರಿಗೆ ಮಾಡಿಕೊಂಡು ನಮಗೆ ಕೇಳಿದ್ದಾರೆ. ಈ 2 ಮಹಾಕಾವ್ಯಗಳು ಚಿತ್ರಿಸುವ ಕಥಾನಕ ಅವನು ಬರೆದ ಕಾಲದ ಸಮಾಜದ ನಡವಳಿಕೆಯನ್ನು ಸಾಕಷ್ಟು ಪ್ರತಿಬಿಂಬಿಸುತ್ತಿರಬೇಕು ಎನ್ನುವುದು ಲೇಖಕರ ಒಂದು ಅಭಿಪ್ರಾಯವಾಗಿರುತ್ತೆ. ಪತಿಯನ್ನು ಕಳೆದುಕೊಂಡ ಸ್ತ್ರೀಗೆ ಮರುಮದುವೆಯ ಹಕ್ಕು ನನ್ನ ಸಮಾಜದಲ್ಲಿಲ್ಲ ಎನ್ನುವಂತ ಅವರ ಮಾತಿನಲ್ಲಿ ವಿಧವೆಯ ಬಗ್ಗೆ ಇದ್ದಂಥ ವಿಧವೆಯ ಬಗ್ಗೆ ಅವರಲ್ಲಿರುವಂಥ ಕನಿಕರ ಮತ್ತು ಕಾಳಜಿಯನ್ನು ನಾವು ಕಾಣ್ಬೋದು. ಹೆಂಡತಿ ಕಳೆದುಕೊಂಡವನು ಮರುಮದುವೆಯಾಗಬಹುದು, ಆದರೆ ಗಂಡನನ್ನು ಕಳೆದುಕೊಂಡ ಸ್ತ್ರೀ ಮದುವೆಯಾಗಕೂಡದು. ಇದು ನಮ್ಮ ಸಮಾಜದ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ನಾನು ಹೇಳಲ್ಲ, ಆದರೆ ನನ್ನ ಬ್ರಾಹ್ಮಣ ಸಮಾಜದಲ್ಲಿ ಈ ಒಂದು ಸೂತ್ರ ಹೋಲುತ್ತೆ ಅಂತ ಅವರು ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ನನ್ನ ಅತ್ತೆಯ ಪರಿಚಯ ಸಂಬಂಧಿಕರಲ್ಲಿ ಮದುವೆ ಆಗಿತ್ತು. ಹುಡುಗ MBBS ಮಾಡಿ ಡಾಕ್ಟರ್ ಆಗಿದ್ದ. 2 ತಿಂಗಳಲ್ಲಿ ಅವನು ರಸ್ತೆಯ ಅಪಘಾತಕ್ಕೆ ಒಳಗಾಗಿ ತೀರ್ಕೊಂಡ. ಆದರೆ ಅವರ ಅತ್ತೆ ಮಾವ ಅವಳನ್ನು ಓದಿಸಿ ಅವರೇ ಅವಳಿಗೆ ಮದುವೆ ಮಾಡಿಸಿಕೊಟ್ಟಿದ್ದಾರೆ. ಈಗ ಅವರು ಧಾರವಾಡದಲ್ಲಿದ್ದಾರೆ. ಬಹುಶಃ ಅಂತ ಒಂದು ಅತ್ತೆ ಮಾವನನ್ನ ನಾನು ನನ್ನ ಜೀವನದಲ್ಲಿ ಮೊದಲಿಗೆ ನೋಡಿದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಮತ್ತೆ ನಮ್ಮ ಗ್ರಾಮೀಣ ಸಮಾಜದಲ್ಲೂ ಸಹ ಅಂದರೆ ಈ ಥರ ಮೂಢನಂಬಿಕೆಯಲ್ಲಿ ಇದ್ದು ಈಗಲೂ ಸಹ ಅಂದರೆ ಹೆಣ್ಮಕ್ಳಿಗೆ ಭಾಳ ಬೇಗ ಮದುವೆ ಮಾಡ್ತಾರೆ. ಹಾಗಾಗಿ ಅವರು ಭಾಳ ಬೇಗ ವಿಧವೆ ಆಗ್ತಾರೆ. ಅಂತ ವಿಧವೆಯರು ಪುರುಷ ಪ್ರಧಾನ ಸಮಾಜದಲ್ಲಿ ಎದುರಿಸುವಂಥ ಸಮಸ್ಯೆಗಳನ್ನು ನಾನು ಭಾಳ ಹತ್ತಿರದಿಂದ ಕಂಡಿದ್ದೇನೆ ಅನ್ನುವಂಥದ್ದು ನನ್ನ ಭಾವನೆ. ನಮ್ಮ ಭಾರತ ದೇಶದಲ್ಲಿ 1 ಮಿಲಿಯನ್ ಗರ್ಲ್ಸ್ ಏನಿದೆಯಲ್ಲ, ಅವರು 18 ವರ್ಷದ ಕೆಳಗಡೆ ಮದುವೆ ಆಗ್ತಾರೆ. ಅದರಲ್ಲಿ 18% ಜನ ಏನಿದಾರಲ್ಲ 15 ಮತ್ತು 19 ಒಳಗಿನ ವಯಸ್ಸಿನವರು ಅಷ್ಟೇ ಒಳಗೆ ಮದುವೆ ಆಗ್ತಾರೆ. ಹಾಗಾಗಿ ವಿಧವೆಯರ ಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿರುತ್ತೆ ಅಂತ ವರದಾನ ಪ್ರಕಟಣೆ ಕೊಡಿಸಿದೆ. ಮತ್ತೇನು ಹೇಳೋದಂದ್ರೆ ಅವರು ಬ್ರಾಹ್ಮಣ ಸಮಾಜಕ್ಕೆ ಸಂಬಂಧಿಸಿದಂತ ಹೇಳಿ ಇದು ಉಳಿದ ಕೆಲವು ಸಮಾಜದ ಬಣಗಳಲ್ಲಿ ಅಂತ ಮದುವೆ ಸಂಬಂಧ ಸರಿ ಹೋಗದಿದ್ದರೆ ಅದಕ್ಕೆ ಪರಿಹಾರ ಕೊಟ್ಟು ಗಂಡು ಹೆಣ್ಣು ಬೇರೆಯಾಗುವ ಸ್ವತಂತ್ರ ಇಂದು ವಾಡಿಕೆಯಲ್ಲಿದೆ. ಅಂದರೆ ವಿಚ್ಛೇದನವನ್ನು ಪಡೆದುಕೊಳ್ಳುವಂಥದ್ದು ಈಗ ಅದು ನಮಗೆ ಸಿಕ್ಕಿದೆ. ಅದರಲ್ಲೂ ಸಹ ನಮ್ಮ ಭಾರತ ಅತ್ಯಂತ ಕೊನೆಯ ಸ್ಥಾನದಲ್ಲಿದೆ. ವಿಚ್ಛೇದನ ದರ ನಮ್ಮ ದೇಶದ್ದು ಹೇಳಬೇಕು ಅಂದರೆ 1.1% ಅಷ್ಟೇ. ಆದರೆ ಇದರಲ್ಲಿ ಪ್ರಪ್ರಥಮ ಸ್ಥಾನ ಇರೋದು ಸ್ವೀಡನ್ ದೇಶದ್ದು. ಆ ದೇಶದ ವರದಾನ ಎಷ್ಟಂದರೆ 54.9% ಇದೆ. ಮತ್ತು 2ನೇ ದೇಶ ಅಂತ ಬಂದರೆ ಯುನೈಟೆಡ್ ಸ್ಟೇಟು. ಅದರಲ್ಲಿ ವಿಚ್ಛೇದನ ದರ ಅದು 54.8% ಇದೆ. ಆದರೆ ಅತ್ಯಂತ ಕೊನೆಯ ಭಾಗ ನಮ್ಮ ದೇಶದಾಗಿದೆ. ಯಾಕಂದರೆ ನಮ್ಮ ದೇಶ ಸಾಂಪ್ರದಾಯಿಕ ಮತ್ತು ಸಂಸ್ಕೃತಿಗಳಿಂದ ಸಂಪನ್ಭರಿತವಾದದ್ರಿಂದ ಇದನ್ನು ಸ್ವಲ್ಪ ಖಂಡಿಸ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ವಿಚ್ಛೇದನ ಅನ್ನುವಂಥದ್ದು ಭಾಳ ಬೇಗ ಸಿಗುವಂಥದ್ದಲ್ಲ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ನಾನು ಇತರರಿಂದ ಕೇಳಿ ತಿಳ್ಕೊಂಡಿದ್ದೇನೆ. ವಿಧವೆಯಾದವಳಿಗೆ ತಿರುಗಿ ಮದುವೆಯಾಗುವ ಹಕ್ಕು ಮುಖ್ಯ ಗಮನದಲ್ಲಿರಿಸಿಕೊಂಡಾಗಲೂ ಶಾಸ್ತ್ರಗಳು, ಸಮಾಜಗಳು, ಅವರವರ ನಂಬಿಕೆಗಳು, ಕಾರಣವಾದ ಪುರಾತನ ಕಥೆಗಳು ಎತ್ತಿ ತೋರಿಸುವ ನೀತಿ ಉದ್ದೇಶವೇನು
ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರಂತರು ಹೇಳ್ತಾರೆ. ಯಾಕಂದ್ರೆ ಆ ದಾಂಪತ್ಯದ ನೀತಿ ನಿಷ್ಠೆಯನ್ನು ಕಾಯಬೇಕನ್ನೋ ದೃಷ್ಟಿಯಿಂದ ಇರುವಂಥದ್ದು. ನಾವು ಕೇವಲ ಶಾಸನದಿಂದ ದೈವನಿಷ್ಠೆ, ರಾಜನಿಷ್ಠೆ, ಮಿತ್ರನಿಷ್ಠೆನ ಹೇಗೆ ಪಾಲಿಸ್ಕೊಂಡು ಬರಿತೀವೋ ಅದೇ ಥರ ಪತಿನಿಷ್ಠೆ ಮತ್ತು ಸತಿನಿಷ್ಠೆಯನ್ನು ಪಾಲಿಸ್ಕೊಂಡು ಬರಬೇಕು ಅಂತ ಹೇಳಿ ಅದು ಸಮಾಜದಲ್ಲಿ ಅಂಥ ನಿಷ್ಠೆಗಳು ಉಳಿಬೇಕೆನ್ನುವ ಸಲುವಾಗಿ ರಾಜ್ಯಗಳು ಅಂಥ ನಿಷ್ಠೆಗಳನ್ನು ಹೊರಿಸಿರಬಹುದು. ಅವುಗಳನ್ನು ಮುರಿದರೆ ನರಕ ಪ್ರಾಪ್ತಿಯಾಗುತ್ತದೆ ಎಂಬ ಭಯವನ್ನು ಹುಟ್ಟಿಸಿ ಆ ಭಯದಿಂದಲೇ ವಿವಾಹಿತ ಗಂಡು ಹೆಣ್ಣುಗಳು ಒಂದೇ ಮನೆಯಲ್ಲಿ ನೆಲೆಸುವಂತೆ ಮಾಡಲಬಹುದು. ಆದರೆ ಜೀವನದ ಸುಖಕ್ಕೆ ಗಂಡು ಹೆಣ್ಣುಗಳಲ್ಲಿ ಸ್ನೇಹ ಪ್ರೀತಿಗಳು ಅವರವರ ನಡವಳಿಕೆಗಳು ಬೆಸೆದಾಗ ಮಾತ್ರ ದಾಂಪತ್ಯ ಸುಖವಾಗಿ ಕಾಣುತ್ತೆ. ಅದರ ಬದಲು ಹಕ್ಕಿನಿಂದ ಸ್ಥಾಪನೆಗೊಳ್ಳುವುದು ಒಬ್ಬರೊಬ್ಬರ ಅಧಿಕಾರ. ಅಂತ ಹಕ್ಕಿನಿಂದ ನಾವು ಪಡೆಯುವುದು ಕೇವಲ ಚಾಕರಿ ಮತ್ತು ಸೇವೆ ಅಷ್ಟೇ. ಹಾಗೆಯೇ ದೇಹದ ಅರ್ಪಣೆಯು ದಾಂಪತ್ಯವನ್ನು ಉಳಿಸಲು ನೇರವಾಗುವ ಒಂದು ಪ್ರಬಲ ಶಕ್ತಿ. ಸಂತಾನ ಪ್ರಾಪ್ತಿಗೆ ಅನಿವಾರ್ಯವಾಗುವ ಗಂಡು ಹೆಣ್ಣುಗಳ ಸಮೀಪಕ್ಕೆ ತಂದು ಉಳಿಸಿಕೊಳ್ಳಬಹುದಾದ ದೇಹದ ಆಕಾಂಕ್ಷೆ, ಮನಸ್ಸಿನ ಒಲವು, ಪ್ರೀತಿ, ಶೃಂಗಾರ, ಆಕರ್ಷಣೆ, ಮೋಹಕತೆ ಮೊದಲಾದ ಅನ್ಯ ಭಾವೋತ್ತೇಜಕ ಗುಣಗಳನ್ನು ಹೊಂದಿಕೊಂಡಿದೆ. ಇವುಗಳ ಪ್ರಾಮುಖ್ಯತೆಯನ್ನು ತೀರ ಮರೆತು ನಡೆಯುತ್ತಿರುವಂತಹ ದಾಂಪತ್ಯ ಅಥವಾ ಲೈಂಗಿಕ ನೀತಿ ಸುಖದ ಬದಲು ಕಪಟ, ದುಃಖ, ಹತಾಶೆ, ಮೃತ್ಯು ಮೊದಲಾದ ಅನಿಷ್ಟ ಪರಿಣಾಮಗಳನ್ನು ತಂದೊಡ್ಡಬಹುದು ಎನ್ನುವಂಥದ್ದನ್ನ ನಾವು ಕಾಣ್ತೇವೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಅಂದರೆ ನಮ್ಮ ದಾಂಪತ್ಯ ಜೀವನ ಏನಿದೆಯಲ್ಲ ಅದು ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿಯ ಒಲವಿನಿಂದ ಕೂಡಿರಬೇಕು ಹೊರತು ಹಕ್ಕು ಅಧಿಕಾರದಿಂದ ಕೂಡಿರಬಾರದು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಅಂತ ನಾನು ಸರ್. ಅದೇ ಸರ್, ಅವ್ರು ಬಾಲ್ಯ ವಯಸ್ಸದಲ್ಲಿದ್ದಾಗ ಅವರು ವೇಷ ವಿವಾಹಗಳನ್ನ ಮಾಡಿಸಿದ್ರು ಅಂತ ನಾನೆಲ್ಲೂ ಓದಿದೆ. ಬಹುಶಃ ಅದನ್ನು ಮಾಡಿಸ್ತಿರ್ಬೇಕಾದ್ರೆ ಅವರಿಗೆ ಅಂದರೆ ವಿಧವೆಗಳ ಅವ್ರು ಪಡುತ್ತಿರೋ ಕಷ್ಟಗಳು ಮತ್ತೆ ಅವರ ಎದುರಿಸಿದಂಥ ಶೋಷಣೆಗಳು ಮತ್ತೆ ಅವ್ರಿಗೆ ಜಾಸ್ತಿ ಅಂಥ ಹೆಣ್ಮಕ್ಳ ಮೇಲೆ ಜಾಸ್ತಿ ಕನಿಕರ ಮತ್ತು ಕರುಣೆ ಭಾವನೆಯಿಂದ ಈ ಲೇಖನ ಬರ್ತಿರ್ಬೋದು ಅಂತ. ಅಂದರೆ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಒಲವನ್ನ ಕೊಟ್ಟಿದ್ರಲ್ಲಿ ಅವ್ರು ಬರೀತಾರೆ. ಅದೇ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಹೇಳ್ತಾ ಇರ್ತೀನಿ, ವುಮನ್ ಎಂಪವರ್ಮೆಂಟ್ ನನ್ನ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ, ಅವಶ್ಯಕತೆ ಇದ್ದೀನಿ. ಅತ್ತಿಮಬ್ಬೆ ಇನ್ಫಾರ್ಮಿಸ್ತಾನೆ. ಅತ್ತಿಮಬ್ಬೆ ಯಾರು ಬೀದಿಗೆ ಹೋದ್ರು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದ್ದಕ್ಕೋಸ್ಕರವಾಗಿ ಆಕೆ ತಾಯಿ ದೇವತೆ ಥರ ಮಾಡಿರ್ತಾರೆ. ಮತ್ತೆ ಕಾರಂತರು ಮತ್ತು ಕುವೆಂಪು ಕಾದಂಬರಿಗಳಲ್ಲಿ ಮಹಿಳೆಯನ್ನು ನೋಡಿ ಆ ದೃಷ್ಟಿಕೋನದಿಂದ ಓದಿ ನೀವು. ನಿಮ್ಮನ್ನು ನೀವೆಲ್ಲ ಮಹಿಳೆಯರೇ ಇರೋದಿಲ್ಲ, ಯಾರು ಗಮನಿಸೋದಿಲ್ಲ. ನಾನು ನಿಮ್ಮ ಪರವಾಗಿ ಮಾತಾಡ್ತಾ ಇರ್ತೀನಿ. ಯಾವಾಗ ನನ್ನ ಪಾಠನ ನೋಡಿದರೆ ನಿಮಗೆ ಅನಿಸ್ಬೋದೆ. ಯಾಕೆ ಅಂತಂದರೆ ಬರೀ ಮಹಿಳೆಯರು ಇರೋದ್ರಿಂದ ನನ್ನ ಟೀಚಿಂಗ್ ಮೆಥಡಾಲಜಿನೇ ಮಹಾರಾಣಿ ಕಾಲೇಜಿನಲ್ಲಿ ಚೇಂಜ್ ಆಗಿದೆ ಟೀಚಿಂಗ್ ಮೆಥಡ್. ಮತ್ತು ಈ ಕಾಲೇಜಿಗೆ ಬಂದ ಮೇಲೂ ಕೂಡ ನನಗೆ ಅಲ್ಲೆಲ್ಲೋ ವಾದನಗಳು ವಚನ ಹೇಳ್ತಾ ಇದ್ದೆ, ಬೇರೆಯವ್ರ ಹತ್ರ ಮಾತಾಡೋದಕ್ಕೂ ನಿಮ್ಮ ಹತ್ರ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಆಗ್ತದೆ ಅಂತ ಹೇಳಿ ಹೆಣ್ಮಕ್ಳು. ನನಗೆ ಗೊತ್ತಿಲ್ಲ ಇದು, ನನಗೆ ಅವ್ರು ಐಡೆಂಟಿಫೈ ಮಾಡಿರೋದು, ನಾನು ಐಡೆಂಟಿಫೈ ಮಾಡಿರೋದು. ನೋಡಿರ್ಬೋದು, ನಾವು ಮಹಿಳಾ ಕಾಲೇಜಿಗೆ ಇದ್ದಂಥ ಕೆಲಸ ಮಾಡಿದಾಗ ನಮ್ಮ ಮಹಿಳೆಯರು ಪುರುಷರು ಅನ್ನುವಂಥ ಯಾವ ಭೇದಗಳು ಇರಲಿಲ್ಲ. ಆದರೆ ಪುರುಷ ಕಾಲೇಜುಗಳಲ್ಲಿ ಕೆಲಸ ಮಾಡೋದು, ಅಂಥದ್ದೇ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಆ ಥರದ ಕಟ್ಟಿರಲಿಲ್ಲ. ಹೆಣ್ಮಕ್ಳು ಫ್ರೀಯಾಗಿ ಮಾತಾಡೋದು, ನಿಮ್ಮ ಜೊತೆ ಹಿಂಗೆ ಮಾತಾಡೋಕ್ಕಾಗಲ್ಲ. ಯಾಕೆ ಮಾತಾಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಸಮಸ್ಯೆಗಳು ಗೊತ್ತಿರಲ್ಲ, ನಿಮ್ಮ ಒಡನಾಟವೂ ಇರಲ್ಲ. ನಾವು ದಿನ ಇದ್ದರೆ ನಿಮ್ಮನ್ನೇ ನೋಡ್ಬೇಕು ತಾನೆ, ನಿಮ್ಮ ಜೊತೆಗೆ ಮಾತಾಡ್ಬೇಕು ತಾನೆ. ಹಾಗಾಗಿ ಇದು ಒಂದು ನನಗೆ ಗೊತ್ತಿರಲಿಲ್ಲ, ಹೀಗೆ ಗೊತ್ತಾಗಿತ್ತು. ಕಳೆದ ತಿಂಗಳಲ್ಲೇ ನನಗೆ ಗೊತ್ತಾಗಿದ್ದಿಲ್ಲ, ಅವ್ರು ಗೊತ್ತಿರಲಿಲ್ಲ. ನಾನು ನ್ಯಾಚುರಲ್ ಆಗಿ ಮಾತಾಡ್ತೀನಿ. ನಾನು ಮೊದಲಿನಿಂದನೂ ಹಾಗೆ ಇರೋದು. ಪುರುಷ ಸ್ತ್ರೀ, ಹುಡುಗಿ ಬಂದಿದ್ದಾರೆ ಇವತ್ತು ನಾನೇನು ಮಾತಾಡ್ತೀನಿ, ಹುಡುಗ ಬಂದಿದ್ದೇನೆ ಇವತ್ತು ನಾನು ಇಂಟ್ರೆಸ್ಟ್ ಕೊಡೋಣ, ಆ ಥರದ್ದು ಏನೂ ಇಲ್ಲ, ಲೆಕ್ಕಾಚಾರಗಳೇ ಇಲ್ಲ.
ಯಾವುದೂ ಇಲ್ಲ, ಜಾತಿ ಇಲ್ಲ, ಕ್ರೀಡೆ ಇಲ್ಲ, ಧರ್ಮ ಇಲ್ಲ, ಲಿಂಗ ಯಾವುದೂ ಇಲ್ಲ. ನನಗೇನಾದ್ರು ಹಾಗೆ ಹೇಳಿದೆ. ಹೇಳಿದಾಗ ಅವರು ಇಲ್ಲ, ಕಾರಂತರ ಕಾದಂಬರಿ ಮುಂದೆ ಯಾವತ್ತಾದರೂ ಪುರುಸತ್ತು ಸಿಕ್ಕಾಗ ಜೀವನದಲ್ಲಿ ಬಿಡುವಾದಾಗ ದಯಮಾಡಿ ಕಾರಂತರ ಕಾದಂಬರಿಗಳನ್ನು ಓದಕ್ಕೆ ಶುರು ಮಾಡಿ. ಈಗ ಎಕ್ಸಾಮ್ ಆಗ್ತಕ್ಕಂತೆ ಓದಕ್ಕೆ ಶುರು ಮಾಡಿ ಕಾರಂತರ ಕಾದಂಬರಿ. ನಿಮ್ಮ ಬಗ್ಗೆ ಬರ್ತಿದ್ದಾರೆ, ಅವ್ರಿಗೆ ಪಂಪ ಪ್ರಶಸ್ತಿ ಬಂತು ಅಂತ ಹೇಳಿದ್ರಿ. ಯಾವ ಪಂಪ ಪ್ರಶಸ್ತಿ ಬಂತು ಅಂತ ಹೇಳಿದ್ರಿ? ಯಾವ ಕೃತಿಗೆ ಬಂತು? ನಾವೇನ್ ಮಾಡ್ತೀವಿ ಅಂದ್ರೆ ಈ ಚಿಟ್ಟೆ ಶಾಸ್ತ್ರ ಬಿಡ್ಬೇಕು. ನಾವು ಒಂದು ಲೈನ್ ಹೇಳ್ತಾ ಇದೀವಿ ಅಂದ್ರೆ ಆ ಲೈನಿಗೆ ಯಾರು ಕೇಳ್ತಾರ ಅಂತ ಹೇಳಿ ಯೋಚನೆ ಮಾಡ್ಬೇಕು. ಲೈನ್ ಹೇಳ್ತಾರ ಅಂತ ಹೇಳಿ ಸುಮ್ಮನೆ ಬರ್ದಾಕಿರ್ತಾರ. ಅವರ ಮೈಮನಗಳ ಸುಳಿಯಲ್ಲಿ ಎಂಬುದ ಕಾದಂಬರಿಗೆ ಮೈಮನಗಳ ಸುಳಿಯಲ್ಲಿ ಕೇಳಿದ ಮೈಮನಗಳ ಸುಳಿಯಲ್ಲಿ ಕಾದಂಬರಿ ನೀವು ಓದಿದ್ರೆ ಪೂರ್ತಿ ಬೋರೆ ಹೆಣ್ಣುಗಳೇ ಹೊರಡ್ತಾವ. ಕಾದಂಬರಿ ಬರೀ ಅವರೇನೆ. ನನಗೆ ಆಶ್ಚರ್ಯ ಏನಂತ ಬರೀ ಕೂತ್ಕೊಳ್ಳಿ. ನಾವು ಅದು